ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಮತ್ತೆ ಜೊತೆಯಾಗಿ ತಂದಿದ್ದೀರಾ ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಆಮೇಲೆ ಸಾಯಿ ಕುಮಾರ್ ಅವ್ರಿಗೆ 50 ವರ್ಷ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದವರು. ನೀವೆಲ್ಲ ಒಂದು ಇನ್ಸ್ಪಿರೇಷನ್ನು ನನಗೂ ಸಿನಿಮಾಗೆ ಬರೋಕ್ಕೆ. ಬಂಡೆ ಮಹಾಕಾಳಿ ಇಂಡಸ್ಟ್ರಿ, ಕನ್ನಡ ಚಿತ್ರ ಪ್ರೇಮಿಗಳು ಮತ್ತು ಮಾಧ್ಯಮದವರು ಈ ಸಪೋರ್ಟಿಂದ, ಆಮೇಲೆ ನಾನು ಮಾಡಿರೋ 2 ಸಿನಿಮಾ ಟಗರು ಮತ್ತು ಸಲಗ. ಟಗರು ಈಗ ಹೊರಟರು, ಸಲಗ ಇಲ್ಲೇ ಇದ್ದಾರೆ. ಅವರೇನು ನಮ್ಮ ಸಂಸ್ಥೆಗೆ ಸಿನಿಮಾ ಮಾಡಿಕೊಟ್ರು, ಯಶಸ್ವಿ ಆಯಿತೋ ಅದೇ ಇದೆಲ್ಲ ಕಾರಣ. ಖಂಡಿತ. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ವಿಜಯ್ ಸರ್. ಈ ಸಿನಿಮಾ ಮುಹೂರ್ತ ನೋಡಿ ನನಗೆ ಎಂಥ ಎನರ್ಜಿ ಬಂದಿದೆ ಅಂದರೆ, ಅಹಂಕಾರದಿಂದ ಹೇಳ್ತಾ ಇಲ್ಲ. ಮುಂದೆ ನನ್ನ ನೆಚ್ಚಿನ ನಟ ಶಿವಣ್ಣ ಮತ್ತು ವಿಜಯ್ ಅವ್ರದ್ದು ಸಿನಿಮಾ ಮಾಡ್ತೀನಿ. ಅದು ಖಂಡಿತ ಹೇಳಿದ್ದೀರಲ್ಲ. ಮತ್ತು ಅವರಿಬ್ಬರ ಜೊತೆಗೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಈಗಲೇ ಇದು ಮಾಡಿದ್ದೀನಿ. ಯಾಕಂದರೆ ಅವ್ರ ಎನರ್ಜಿ, ಅವರಿಬ್ಬರಿಗೆ ಆ ಎನರ್ಜಿ ಬೇಕು. ಹರಿಕೃಷ್ಣ ಅವ್ರದ್ದು ಯಾವ ಥರ ಖಂಡಿತವಾಗೂ ಸಾಯಿ ಕುಮಾರ್ ಅವ್ರನ್ನ ಬೇಡ ಅಂತ ಹೇಳಲ್ಲ. ಅದನ್ನು ಸಿನಿಮಾ ಡೆಫಿನೆಟ್ಟಾಗಿ ಹೊಸ ವರ್ಷದಲ್ಲಿ ಮಾಡ್ತೀನಿ. ಎಲ್ಲ ಕನ್ನಡ ಚಿತ್ರ ಪ್ರೇಕ್ಷಕರು ಕಾಲರ್ ಎತ್ಕೊಂಡು ಸಿನಿಮಾ ನೋಡ್ಬೋದು. ಆ ಥರ ಇರುತ್ತೆ. ಬೇರೆ ಯಾವುದೇ ಲ್ಯಾಂಗ್ವೇಜ್ಗೂ ಕಮ್ಮಿ ಇರಲ್ಲ, ಆ ಥರ ಇರುತ್ತೆ. ಸೊ ವಿಜಯ್ ಸರ್, ಥ್ಯಾಂಕ್ ಯು. ಈ ಒಂದು ಎನರ್ಜಿ ನಮ್ಮ ಸಂಸ್ಥೆಗೆ ಏನಿದೆ ಅದಕ್ಕೆ ನೀವು ಕಾರಣ. ಆಡಿಯೋ ಡಿಬಿಟ್ ಹೇಳಿದ್ದೀವಲ್ಲ, ಖಂಡಿತ ಡಿಬಿಟ್ಸ್ ಆಡಿಯೋ. ಸೊ ಎಲ್ಲ ನಮ್ಮ ತಂಡ, ಮುಖ್ಯವಾಗಿ ನಾಗಿ ಇರ್ಬೋದು, ಪುನೀತ್ ಇರ್ಬೋದು, ಗೌಡ ಇರ್ಬೋದು, ಅವರೆಲ್ಲ ಈ ಸಕ್ಸಸ್ ಹಿಂದೆ ಅವ್ರದ್ದು ಶ್ರಮ ತುಂಬ ಇರುತ್ತೆ. ಯಾಕಂದರೆ ಕಥೆಯಿಂದ ಹಿಡಿದು ಎಕ್ಸಿಕ್ಯೂಷನ್ನು ಮತ್ತು ರಿಲೀಸ್ ತನಕ ಅವ್ರ ಹಾರ್ಡ್ ವರ್ಕ್ ಇರುತ್ತೆ. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಇಂಥ ಒಳ್ಳೆ ತಂಡ ಇದೆ. ಮತ್ತು ಈಗ ನೀವೇ ನೋಡಿರ್ಬೋದು, ಡಿಬಿಟ್ಸ್ ಹರಿಕೃಷ್ಣ ಅವ್ರು ಇರ್ಬೋದು, ಮೇಡಮ್ ಇರ್ಬೋದು, ಸತ್ಯ ಹೆಗಡೆ, ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಮ್ರಾಮನ್ ಅಪ್ಪು ಹೇಳ್ತಾಯಿದ್ರು. ಜಾಕಿ ಎಲ್ಲ ಆದಾಗ ಹೇಳಿದ್ರು ಅಪ್ಪು, ಇಂಡಿಯನ್ ರೇಂಜಲ್ಲಿ ಯಾರಾದರೂ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಇದ್ದರೆ ಅದು ಹೆಗಡೆನೂ ಅಲ್ಲಿಗೆ ಇಡ್ಬೋದಮ್ಮ, ಈಸಿಯಾಗಿ ಆ ಥರ ಇಡ್ಬೋದು ಅಂತ ಅಪ್ಪು ಅವರು ಹೇಳ್ತಾಯಿದ್ರು ಹೆಗಡೆನ. ಸೊ ಅದೆಲ್ಲ ಟೀಮು, ಅಮೃತ, ಜ್ಯೋತಿಯವರು. ನಿನ್ನೆ ನೋಡಿ ನಾವು ಅನೌನ್ಸ್ ಮಾಡಿದಾಗ ಎಲ್ಲದಕ್ಕಿಂತ ಜಾಸ್ತಿ ಜ್ಯೋತಿಯವ್ರ ಫ್ಯಾನ್ಸು ತುಂಬ ಶೇರ್ ಮಾಡಿದ್ದಾರೆ. ಇದೆಲ್ಲ ಒಂದು ಬರುತ್ತೆ. ಮತ್ತು ಛಲ, ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರಮೋದ್ ಅವ್ರು ಹೇಳ್ದಂಗೆ 6 ಸತಿ ಅಲ್ಲ, ನಾವು ಒಂದು 12 ಸತಿ ಕೇಳಿರ್ಬೋದು. ಅದ್ಭುತವಾಗಿದೆ, ಕೇಳೋಕ್ಕೆ ಚೆನ್ನಾಗಿದೆ. ಈ ಸಿನಿಮಾ ಖಂಡಿತವಾಗೂ ಎಲ್ಲರ ಆಶೀರ್ವಾದದಿಂದ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನೀನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಖಂಡಿತವಾಗೂ ಮಾಧ್ಯಮದವ್ರ ಸಹಾಯ ಈ ಚಿತ್ರಕ್ಕಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಯಾವ ಪದ? ಹಲ್ಕಾ ಡಾನ್ ಅಂದರೆ ಅದು ಒಂದು ಇದೆ ತಾನೆ, ಆಡು ಭಾಷೆ. ಅದು ಸಿನಿಮಾ ನೋಡಿದಾಗೆ ಗೊತ್ತಾ, ನಾನು ಹೇಳೋಂಗಿಲ್ಲ. ಮತ್ತು ಡೈರೆಕ್ಟ್ರನ್ನ ಕೇಳಬೇಕದು, ಜಗಿನ್, ನಾನು ಹೇಳೋಕ್ಕಾಗಲ್ಲ. ಅದು ಹೀರೋ ಅವರು ಅದನ್ನು ಹೇಳಿದ್ರು. ಸಾಯಿ ಕುಮಾರ್ ಫ್ಯಾನ್ ಅವರು ಈ ಸಿನಿಮಾದಲ್ಲಿ. ಅಲ್ಲ, ಇಲ್ಲ ಸಿನಿಮಾ ವಿಚಾರನ ಅದನ್ನು ಒಳಗಡೆ ಇರೋದು, ಕಥೆಯಲ್ಲಿರೋದ್ರಿಂದ ಸರ್ಪ್ರೈಸಿಂಗ್ ಆಗಿರುತ್ತೆ ಅನ್ನೋದು ಅಷ್ಟೇ ಸರ್, ಬೇರೆ ಏನಿಲ್ಲ. ಬಿಟ್ಕೊಡ್ಬಾರ್ದು ಅಂತೇನಿಲ್ಲ. ಖಂಡಿತ ಇನ್ನೂ ಮಜಾ ಇದೆ. ಅದನ್ನು ಹೇಳ್ತಾ ಇರೋದು. ನಾನು 12 ಸತಿ ಕತೆ ಕೇಳಿದ್ದೀನಿ. ಆಮೇಲೆ 12ವರೆಗೆ ಇವಾಗ ಡಿಬಿಟ್ಸಲ್ಲಿ ಟೈಟಲ್ ಗ್ಲಿಮ್ಸ್ ಬರ್ತಾ ಇದೆ, ದಯವಿಟ್ಟು ನೋಡಿ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಹಲ್ಕಾ ಡಾನ್ ಅಂದ್ರೆ ಏನು ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.